ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿನಗೆ ನಾನು ಹೊರಗಡೆ ಬರೋದು ಮುಖ್ಯನೋ ಸಾಕ್ಷಿ ಸಿಗೋದು ಮುಖ್ಯನೋ ಅಂತ ಅನಾಮಿಕಾ ಕೇಳಿದಾಗ ಸಾಕ್ಷಿ ಸಿಗೋದು ಮುಖ್ಯ, ಸತ್ಯ ಹೊರಗಡೆ ಬರೋದು ಅಷ್ಟೇ ಮುಖ್ಯ ಅಂತಾಳೆ ಭಾರ್ಗವಿ. ಸರಿಯಾಗಿ ಹೇಳಿದೆ, ಆ ಸತ್ಯನ ಎಲ್ಲರ ಮುಂದೆ ತರೋ ಜವಾಬ್ದಾರಿ ನಿಂದು, ಆ ಸತ್ಯದ ಕಡೆ ದಾರಿ ತೋರಿಸೋ ಜವಾಬ್ದಾರಿ ನಂದು ಅಂತಾರೆ ಅನಾಮಿಕಾ. ಸುಳಿವನ್ನ ಅವತ್ತೇ ಕೊಡ್ಬೋದಿತ್ತಲ್ವಾ, ಇಲ್ಲಿವರೆಗೂ ಯಾಕೆ ಸುಮ್ಮನೆ ಇದ್ರಿ ಅಂತಾಳೆ ಭಾರ್ಗವಿ. ನಮ್ಮ ಎದುರಾಳಿ ಕಣ್ಣಲ್ಲಿ ಭಯ ಹುಟ್ಟಿಸ್ಬೇಕಿತ್ತು, ಅದನ್ನು ನಾನು ಕಣ್ಣಾರೆ ನೋಡಬೇಕಿತ್ತು, ಅದಕ್ಕೆ ಬಂದೆ ಆಚೆ. ಅವರು ಎಷ್ಟೇ ಧೈರ್ಯ ಅಹಂಕಾರದಲ್ಲಿ ಮೆರೀತಿದ್ರು ನಾನು ಕೊಟ್ಟಿರೋ ಶಾಕ್ಗೆ ಅವರು ಒಳಗೊಳಗೆ ಭಯ ಪಡ್ತಿದ್ದಾರೆ. ಸರಿ, ನಿನಗೆ ಸಹಾಯ ಮಾಡೋ ಸಮಯ ಬಂದಿದೆ. ಅವತ್ತು ನಾನು ಒಂದು ನಂಬರ್ ನೆನ್ಪಿಟ್ಕೊಂಡಿದ್ದೆ, ಅದನ್ನು ಇವಾಗ ಉಪಯೋಗಿಸು. ನಿನ್ನ ಹೋರಾಟಕ್ಕೆ ಇದರಿಂದ ಸಹಾಯ ಆಗಲಿ ಅಂತ ಕಾಲ್ ಕಟ್ ಮಾಡ್ತಾರೆ ಅನಾಮಿಕಾ. ಆಗ ಬಾಕ್ಸಲ್ಲಿರೋ ಫೋನನ್ನು ಓಪನ್ ಮಾಡಿ ಅದರಲ್ಲಿ ಸಂಧ್ಯಾ ಫೋಟೋ ನೋಡಿ ಶಾಕ್ನಿಂದ ಆಚೆ ಈಚೆ ಎಲ್ಲ ನೋಡ್ತಾಳೆ ಭಾರ್ಗವಿ. ನಂತರ ಅಲ್ಲಿಂದ ಈಚೆ ಬಂದು ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ, ಹಲೋ ಸರ್, ನನಗೊಂದು ದೊಡ್ಡ ಲೀಡ್ ಸಿಕ್ಕಿದೆ ಸರ್, ಅದೇನು ಅಂತ ನಾಳೆ ನಿಮ್ಮನ್ನು ಮೀಟ್ ಮಾಡಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಫೋಟೋ ಕಳಿಸ್ತೀನಿ ಸರ್, ಆ ಜಾಗ ಎಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗುತ್ತಾ ಅಂತಾಳೆ ಭಾರ್ಗವಿ. ಆಗ ಹಿಂದಿನಿಂದ ಚರಣ್ ಬಂದು ಭಾರ್ಗವಿ ಅಂತ ಕರೀತಾನೆ. ಭಾರ್ಗವಿ ತಿರುಗಿ ಚರಣ್ನ ನೋಡ್ತಾಳೆ. ಆಗ ಮೊದಲು ಚರಣ್ ಹತ್ರ ಫೋನಲ್ಲಿ ಮಾತಾಡಿದ್ದು ನೆನಪಾಗುತ್ತೆ. ಆಗ ಅಲ್ಲಿಗೆ ಅರ್ಜುನ್ ಬಂದು, ವಾವ್ ಬ್ರೋ, ವಾಟ್ ಎ ಸರ್ಪ್ರೈಸ್, ಏನು ಬ್ರೋ ನೀವು ಇವತ್ತು ಲ್ಯಾಂಡ್ ಆಗ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಂತೂ ರಿತು ಮದುವೆ ಮುಂಚೆ ಬಂದ್ರಲ್ಲ, ಸೂಪರ್. ಹೋ, ಇವರು ಇಲ್ಲೇನು ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ಯಾ? ನೀನು ಬಿಡು, ಮೆಸೇಜ್ಗೆ ಕಾಲ್ಗೆ ಸಿಕ್ಕಿದ್ರೆ ತಾನೇ ಇಲ್ಲಿ ಏನು ನಡೀತು ಅಂತ ನಿನ್ಗೆ ಹೇಳೋಕ್ಕಾಗೋದು. ಹೋಗಲೇ ಬಿಡು, ಇವಾಗ ಹೇಳ್ತೀನಿ ಕೇಳಿಸ್ಕೊ, ಇವ್ರು ನನ್ನ ಹೆಂಡತಿ ಭಾರ್ಗವಿ ಅಂತ ಭಾರ್ಗವಿನ ಹಿಡ್ಕೋತಾನೆ ಅರ್ಜುನ್. ಶಾಕ್ನಿಂದ ಚರಣ್, ನೀವಿಬ್ರು ಅಂತಾನೆ. ಹೌದು, ನಾವಿಬ್ಬರು ಮದುವೆ ಆಗಿದ್ದೀವಿ. ಭಾರ್ಗವಿ, ನಾನು ಹೇಳ್ತಿದ್ನಲ್ಲ ನನ್ನ ಅಣ್ಣ ಬಿಸ್ನೆಸ್ ಮೀಟಿಂಗ್ಗೆ ಹೋಗಿದ್ದಾನೆ, ಪತ್ತೆನೇ ಇಲ್ಲ ಅಂತ. ಇವರೇ ಚರಣ್ ಪಾಟೀಲ್. ಭಾರ್ಗವಿಯವ್ರ ಬಗ್ಗೆ ಈ ಮದುವೆ ಹೇಗಾಯಿತು ಅನ್ನೋದ್ರ ಬಗ್ಗೆ ನಿನಗೆ 1000 ಕ್ವಶನ್ಸ್ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ಇದ್ರ ಬಗ್ಗೆ ಇನ್ನೊಂದಿನ ಮಾತಾಡೋಣ. ಈಗ ರಿತು ಮೆಹಂದಿ ಫಂಕ್ಷನ್ ನಡೀತಿದೆಯಲ್ವಾ, ಅದ್ರ ಬಗ್ಗೆ ಗಮನ ಹರಿಸೋಣ ಅಂತಾನೆ ಅರ್ಜುನ್. ಆಗ ಬೃಂದ ಬಂದು ಚರಣ್ನ ನೋಡಿ ಶಾಕ್ ಆಗ್ತಾಳೆ. ಹಾಗೆ ಮುಂದೆ ಬರ್ತಾಳೆ. ಚರಣ್ ಬೃಂದನ ನೋಡ್ತಾನೆ. ಚರಣ್, ಈಗ ಬಂದ್ಯಾ? ಮಾವಂಗೆ ನೀನು ಬಂದಿರೋ ವಿಷಯ ಗೊತ್ತಿಲ್ಲ ಅನ್ಸತ್ತೆ, ಮಾತಾಡ್ಸ್ಕೊಂಡು ಬಾ ಹೋಗು ಅಂತಾಳೆ ಬೃಂದ. ನೀನು ಬಂದಿರೋ ವಿಷಯ ಡ್ಯಾಡ್ ಗೊತ್ತಿಲ್ವಾ, ಬಾ ಹೋಗೋಣ ಅಂತ ಚರಣ್ನ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ ಅರ್ಜುನ್. ಇವತ್ತೇ ನನ್ನ ಚರಣ್ನ ಪ್ರೇಮ್ ಕಹಾನಿನ ಅರ್ಜುನ್ಗೆ ಹೇಳಿ ಅವನ ಕೈಲಿ ನಿನ್ನ ಆಚೆ ತಬ್ಬಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಚರಣ್ ಇವತ್ತೇ ಪ್ರತ್ಯಕ್ಷ ಆಗಿ ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಟ. ಅವನೇನಾದರೂ ಇವತ್ತು ಬಂದಿರಲಿಲ್ಲ ಅಂದಿದ್ರೆ ಇಷ್ಟು ಹೊತ್ತಿಗೆ ನಿನ್ನ ಕತೆ ಅಂತಾಳೆ ಬೃಂದ. ಹೌದಾ, ಬೇಕಿದ್ರೆ ನಾನೇ ಹೋಗ್ಬಿಟ್ಟು ಎಲ್ಲ ಹೇಳ್ಬಿಡ್ತೀನಿ. ಬೃಂದಕ್ಕ, ನೀನು ಯಾರು, ನಾನು ಯಾರು, ಚರಣ್ ಭಾವ ಯಾರು, ನೀನು ನನಗೇನಾಗಬೇಕು, ಇದನ್ನೆಲ್ಲ ನೀನು ಏನೇ ಹೇಳಿದ್ರು ತಲೆ ಅಲ್ಲಾಡಿಸ್ನಲ್ಲ ನಿನ್ನ ಮೈದನ್ನ, ಅವನ ಹತ್ರ ಹೋಗಿ ನಾನೇ ಹೇಳ್ಬಿಡ್ತೀನಿ. ಅಣ್ಣ ತಮ್ಮ ಇಬ್ಬರು ತುಂಬಾ ಕ್ಲೋಸ್, ಆವಾಗ ಏನಾಗ್ಬೋದು ಅಂತ ನೀನೇ ಯೋಚನೆ ಮಾಡು. ನಿನ್ನನ್ನು ಇಬ್ಬರನ್ನು ಒಟ್ಟಿಗೆ ಮನೆಯಿಂದ ಆಚೆ ಹಾಕ್ತಾರೆ. ಇಬ್ಬರು ಹೋಗೋಣ ಬಿಡು. ಏನು ಅರ್ಜುನ್ಗೆ ಹೇಳಲಾ ಅಂತಾಳೆ ಭಾರ್ಗವಿ. ಏನು ಹೇಳ್ತಿದ್ಯಾ ಭಾರ್ಗವಿ, ನೀನು ಹೇಳಿಬಿಟ್ರೆ ನನ್ನ ಸಂಸಾರನೂ ಹಾಳಾಗಿ ಹೋಗುತ್ತೆ ಅಂತಾಳೆ ಬೃಂದ. ನಿನ್ನ ಸಂಸಾರನೇ ಸರಿಯಾಗಿಲ್ಲ ಅಂದಮೇಲೆ ಬೇರೆಯವ್ರ ಮೇಲೆ ಕರುಣೆ ಇರಬೇಕು, ಕರುಣೆನೇ ಇಲ್ಲದೆ ಇನ್ನೊಬ್ಬರ ಮೇಲೆ ವಿಷ ಕಾರ್ತಿಯಲ್ಲೇ. ನೋಡು ಬೃಂದಕ್ಕ, ನಾನು ಈ ಮನೆಗೆ ನಿನ್ನ ಸಂಸಾರ ಹಾಳು ಮಾಡೋಕ್ಕೆ ಬಂದಿಲ್ಲ, ನನಗದರ ಅವಶ್ಯಕತೆಯೂ ಇಲ್ಲ ಅಂತಾಳೆ ಬೃಂದ. ನನ್ನ ಪರಿಸ್ಥಿತಿ ಬಗ್ಗೆ ನಿನಗೇನೆ ಗೊತ್ತು. ಇವತ್ತೇನೋ ಚರಣ್ ಹೇಗೋ ಸಾಗಾಕ್ಬಿಟ್ಟೆ, ಆದರೆ ನಾಳೆ ಬೆಳಿಗ್ಗೆ ಎದ್ರೆ ನಿನ್ನ ಬಗ್ಗೆನೇ ಮಾತಾಡಿ ನನ್ನ ಇರಿಟೇಟ್ ಮಾಡ್ತಾನೆ. ಸಾಲದಕ್ಕೆ ನೀನು ಅವನ ಕಣ್ಣೆದ್ರಿಗೆ ಓಡಾಡ್ಕೊಂಡಿದ್ರೆ ನನಗೆ ಟಾರ್ಚರ್ ಕೊಟ್ಟು ಸಾಯಿಸ್ತಾನೆ. ಇವನು ಯಾಕಾದರೂ ಇವಾಗ ಬಂದೋ ಅಂತಾಳೆ ಬೃಂದ. ಬೇಕಿದ್ರೆ ನಾಳೆ ಒಂದಿನ ನಾನು ಮನೆಯಿಂದ ಹೊರಗೆ ಇರ್ತೀನಿ ಅಂತಾಳೆ ಭಾರ್ಗವಿ. ಅಂದರೆ ಅಂತಾಳೆ ಬೃಂದ. ಅಂದರೆ ನಾನು ಚರಣ್ ಭಾವನೆ ಎದುರುಗಡೆ ಕಾಣಿಸ್ಕೊಂಡ್ರೆ ತೊಂದರೆ ಆಗುತ್ತೆ ಅಂದೆಯಲ್ಲ, ಬೇಕಿದ್ರೆ ನಾಳೆ ಒಂದಿನಕ್ಕೆ ಮನೆಯಿಂದ ಹೊರಗಿರ್ತೀನಿ. ನೀವು ಗಂಡ ಹೆಂಡತಿ ಪ್ರೈವೇಟಾಗಿ ಮಾತಾಡಿಕೊಂಡು ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನನಗೇನು ಈ ದಾರಿ ಸರಿ ಅನ್ನಿಸ್ತಿದೆ. ಚರಣ್ ಭಾವಂಗೆ ಅರ್ಥ ಮಾಡಿಸಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ, ಯೋಚನೆ ಮಾಡು ಅಂತಾಳೆ ಭಾರ್ಗವಿ. ನೀನೇನಾದರೂ ಕೇಸು ಗೀಸು ಅಂತ ಹೋದರೆ ಅಂತಾಳೆ ಬೃಂದ. ಅದನ್ನೆಲ್ಲ ಬಿಟ್ಟು ತುಂಬ ಕಾಲ ಆಗೋಯ್ತು ಬೃಂದಕ್ಕ, ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿ ನೆನಪು ಮಾಡಿ ನನಗೆ ಬೇಜಾರು ಮಾಡಬೇಡ. ಈ ಕೋರ್ಟ್ ಕೆಲಸ ಎಲ್ಲನೂ ನನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ. ನಾಳೆ ಒಂದಿನದ ಮಟ್ಟಿಗೆ ಅಷ್ಟೇ ನಾನು ಈ ಥರ ಆಚೆ ಇರ್ತೀನಿ ಅಂತ ಹೇಳೋಕ್ಕಾಗೋದು. ಪ್ರತಿದಿನ ಭಾವನ ಕಣ್ಣೆದ್ರಿಗೆ ಕಾಣಿಸ್ಕೊಳ್ಳದೆ ಓಡಾಡೋದು ತುಂಬ ಕಷ್ಟ ಆಗುತ್ತೆ ಬೃಂದಕ್ಕ. ಆಮೇಲೆ ನೀನು ಪ್ರತಿದಿನ ಆಚೆನೇ ಇರು ಅಂದರೆ ನನ್ನ ಕೈಲಾಗಲ್ಲ ಅಂತಾಳೆ ಭಾರ್ಗವಿ. ಇಲ್ಲ, ನಾಳೆ ಒಂದಿನ ನೀನು ಹೋಗು, ನಾನು ಮಾತಾಡ್ಕೋತೀನಿ ಅಂತಾಳೆ ಬೃಂದ. ಹಾಂ, ಮಾವ ಕೇಳಿದರೆ ಅಂತಾಳೆ ಭಾರ್ಗವಿ. ಅವ್ರ ಹತ್ರ ನಾನು ಏನು ಹೇಳಿ ಮ್ಯಾನೇಜ್ ಮಾಡ್ತೀನಿ ಅಂತಾಳೆ ಬೃಂದ. ಸರಿ ಬೃಂದಕ್ಕ, ಆಯಿತು ಅಂತ ಭಾರ್ಗವಿ ಬರ್ತಾಳೆ.
ನಾಳೆ ಇವಳು ವಾಪಸ್ ಬರೋ ಅಷ್ಟರಲ್ಲಿ ಚರಣ್ ಹತ್ರ ಮಾತಾಡಿ ಅವನಿಗೆ ಅರ್ಥ ಮಾಡಿಸ್ಬೇಕು ಅಂತಾಳೆ ಬೃಂದಾ. ಈಚೆ ಜೆ ಪಿ ಹತ್ರ ಚರಣ್ನ ಕರ್ಕೊಂಡು ಬಂದ ಅರ್ಜುನ್. ಡ್ಯಾಡ್ ಅಂತಾನೆ. ಓ ಚರಣ್, ಯಾವಾಗ ಬಂದೆ? ನೀನು ನಾಳೆ ಬರಬೇಕಿತ್ತಲ್ವಾ ಅಂತಾರೆ ಜೆ ಪಿ. ಕೆಲಸ ಬೇಗ ಮುಗೀತು ಡ್ಯಾಡ್, ಅದಕ್ಕೆ ಇವತ್ತೇ ಬಂದೆ ಅಂತಾನೆ ಚರಣ್. ಸಡನ್ನಾಗಿ ರಿತು ವಿಕ್ಕಿ ಮದುವೆ ಫಿಕ್ಸ್ ಮಾಡಿದ್ವಿ, ನೀನು ಬಂದಿದ್ದು ಒಳ್ಳೇದಾಯಿತು ಅಂತಾರೆ ಜೆ ಪಿ. ಚರಣ್, ನಾನು ಹೇಳಿ ಚಾಕ್ಲೇಟ್ ಪರ್ಫ್ಯೂಮ್ಸ್ ಎಲ್ಲ ತಂದಿದ್ಯೆ ತಾನೇ ಅಂತಾಳೆ ಸಾಕ್ಷಿ. ತಂದಿದ್ದೀನಿ ಚಿಕ್ಕಿ ಅಂತಾನೆ ಚರಣ್. ಮತ್ತೆ ನಾನು ಹೇಳಿದ್ದು ಅಂತಾರೆ ನಿರ್ಮಲಾ. ತಂದಿದ್ದೀನಮ್ಮ ಅಂತಾನೆ ಚರಣ್. ಆಗ ಬೃಂದಾ ಅವರನ್ನು ನೋಡ್ತಾ, ನನ್ನ ಗಂಡನ ಜೊತೆ ನಗ್ತಾ 4 ಮಾತಾಡದೇ ಇದ್ದರೂ ನೆಕ್ಲೆಸ್ ಬೇಕಂತೆ ಇವ್ರ ಮುಖಕ್ಕಿಷ್ಟು ಅಂತ ಯೋಚನೆ ಮಾಡ್ತಾಳೆ. ಅಣ್ಣ ಬಂದಿದ್ದು ತುಂಬ ಒಳ್ಳೆಯದಾಯಿತು, ಮದುವೆ ತಯಾರಿ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಾನೆ ಅರ್ಜುನ್. ಜೆ ಪಿ ಮದುವೆಗೆ ಇನ್ನು 3 ದಿನ ಇದೇ, ಯಾವುದೇ ಅಡೆತಡೆ ಇಲ್ಲದೆ ಮದುವೆ ನಡೆಯುತ್ತೆ ಅಲ್ವಾ? ಹಿಂದಿನ ಸಲ ಆದ ಹಾಗೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೋಗೋ ಡ್ರಾಮಾ, ನನ್ನ ಮರ್ಯಾದೆ ತೆಗೆಯೋ ಪ್ಲ್ಯಾನ್ ಏನಾದರೂ ಇದ್ದರೆ ಮುಂಚೆನೇ ಹೇಳಿಬಿಡಿ, ನಾವೇ ಮದುವೆಯಿಂದ ದೂರ ಇದ್ಬಿಡ್ತೀವಿ. ಈ ಸಲ ಮಂಟಪದವರೆಗೆ ಬಂದು ನನ್ನ ಮಾನ ಹೋದರೆ ನಾನು ಮನುಷ್ಯನೇ ಆಗಿರಲ್ಲ ಅಂತಾರೆ ಶಕ್ತಿ. ಏನಕ್ಕ ಶಕ್ತಿ ಅಣ್ಣಂಗೆ ಇನ್ನೂ ಅರ್ಜುನ್ ಮೇಲಿರೋ ಕೋಪ ಹೋಗಿಲ್ಲ ಅನಿಸುತ್ತೆ ಅಂತಾಳೆ ಸಾಕ್ಷಿ. ನಮಗೆ ಅವ್ರ ಮೇಲೇನು ಕೋಪ ಕಡಿಮೆ ಆಗಿಲ್ಲ, ಇನ್ನೂ ಅವ್ರಿಗೆ ಹೋಗುತ್ತಾ? ಹೋಗಿ ಆ ಮಾರಿನ ಕಟ್ಕೊಂಡು ಬಂದಿದ್ದಾನೆ, ಅವನು ಕಟ್ಕೊಂಡಿದ್ದಾನೆ, ಅನುಭವಿಸ್ತಾ ಇರೋದು ನಾವು ಅಂತಾರೆ ನಿರ್ಮಲಾ. ಹಾಗೇನೂ ಆಗಲ್ಲ, ರಿತು ವಿಕ್ಕಿ ಇಬ್ಬರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ಇಷ್ಟಪಟ್ಟ ಮೇಲೆ ಮದುವೆ ನಿಲ್ಲೋ ಪ್ರಮೇಯನೇ ಇಲ್ಲ. ನನ್ನ ತಂಗಿ ಮದುವೆನ ನಾನು ತುಂಬ ಚೆನ್ನಾಗಿ ನಡೆಸ್ಕೊಡ್ತೀನಿ. ಈ ಮದುವೆಯಲ್ಲಿ ಯಾವುದೇ ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತಾನೆ ಅರ್ಜುನ್. ಈ ಮದುವೆ ನಡೆದರೆ ಮಾತ್ರ ಅಧಿಕಾರ ಪಟ್ಟ ಮುಂದಿನ ಯೋಚನೆ ಎಲ್ಲ ಅಂತಾರೆ ಶಕ್ತಿ. ಈಚೆ ಶ್ರೀಮಂತ ಪ್ರೀಸೆ ಕಣ್ಣ ಮುಚ್ಚಿ ನನ್ನ ಪ್ರೀಸೆ ಅಂತ ಹಾಡನ್ನು ಹೇಳ್ತಿರುವಾಗ ಸಂಧ್ಯಾ ಅವನಿಗೆ ಡಿಕ್ಕಿ ಹೊಡಿತಾಳೆ. ಏನ್ರಿ ನೀವು ಸ್ಮಾರ್ಟ್ ಆಗಿರೋ ಹುಡುಗರನ್ನ ಕಂಡ್ರೆ ಮೈಮೇಲೆ ಬರ್ತೀರಾ ಅಂತಾನೆ ಶ್ರೀಮಂತ. ಥೂ ಅಂತ ಸಂಧ್ಯಾ ಅಲ್ಲಿಂದ ಹೋಗ್ತಾಳೆ. ಹಲೋ, ಏನಾದರೂ ಹೇಳಿಬಿಟ್ಟು ಹೋಗ್ರಿ ಅಂತ ಶ್ರೀಮಂತಗೆ ಹೋಗ್ತಾನೆ. ಈಚೆ ಭಾರ್ಗವಿ ಒಂದು ಕಡೆ ಬರ್ತಾಳೆ. ಆಗ ಇನ್ಸ್ಪೆಕ್ಟರ್ ಪ್ರತಾಪ್ ಬಂದು, ಮೇಡಮ್ ದಿಢೀರ್ ಅಂತ ಈ ಜಾಗಕ್ಕೆ ಯಾಕೆ ಬರೋಕ್ಕೆ ಹೇಳಿದ್ರಿ ಮೇಡಮ್ ಅಂತಾರೆ. ಮುಖ್ಯವಾದ ಒಂದು ಸಾಕ್ಷಿ ಸಿಕ್ಕಿದೆ ಸರ್ ಅಂತ ಭಾರ್ಗವಿ ಬ್ಯಾಗಿಂದ ಫೋನ್ ತೆಗೆದು ಸಂಧ್ಯಾ ಫೋನ್ ಅಂತ ತೋರಿಸ್ತಾಳೆ. ಈ ಫೋನ್ ನನಗೆ ಸಿಕ್ಕಿರಲಿಲ್ಲ, ನಿಮಗೆ ಹೇಗೆ ಸಿಕ್ತು ಮೇಡಮ್ ಅಂತಾರೆ ಪ್ರತಾಪ್. ಒಬ್ಬ ಅನಾಮಿಕ ವ್ಯಕ್ತಿ ನನಗೆ ಕಾಲ್ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ ಸರ್, ಅವ್ರ ಕಡೆಯಿಂದ ಸಿಕ್ತು ಅಂತಾಳೆ ಭಾರ್ಗವಿ. ಇಷ್ಟು ದೊಡ್ಡ ಸಾಕ್ಷಿ ಅವ್ರಿಗೆ ಸಿಕ್ತಂತ ಎಲ್ಲನೂ ನಿಗಡವಾಗಿದೆಯಲ್ಲ ಮೇಡಮ್ ಅಂತಾರೆ ಪ್ರತಾಪ್. ಸರ್, ನಿಮ್ಮ FIR ಪ್ರಕಾರ ಸಂಧ್ಯಾ ಸಾವು ಹೇಗಾಗಿದೆ ಅಂತ ಸ್ವಲ್ಪ ಹೇಳ್ತೀರಾ ಅಂತಾಳೆ ಭಾರ್ಗವಿ. ಸಂಧ್ಯಾ ಬಾಡಿ ಸಿಕ್ಕಿದ್ದು ಇದೇ ಜಾಗದಲ್ಲಿ ಮೇಡಮ್. ಪ್ಯಾರಾನಿಕ್ಸ್ ರಿಪೋರ್ಟ್ ಪ್ರಕಾರ ಆ ಕೊಲೆಗಾರ ಅಲ್ಲಿಂದ ಸಂಧ್ಯಾನ ಅಟ್ಟಿಸ್ಕೊಂಡು ಬಂದಿದ್ದಾನೆ. ಸಂಧ್ಯಾ ಅಲ್ಲಿ ಅಡವಿ ಇಲ್ಲಿ ಬಂದು ಬಿದ್ದಿದ್ದಾಳೆ ಅಂತಾರೆ ಪ್ರತಾಪ್. ಅದನ್ನು ಭಾರ್ಗವಿ ಇಮ್ಯಾಜಿನ್ ಮಾಡ್ಕೋತಾಳೆ. ಸಂಧ್ಯಾನ ರಕ್ತದ ಹನಿಗಳು ಅಲ್ಲಿಂದ ಇಲ್ಲಿಯವರೆಗೂ ಬಂದಿದೆ ಮೇಡಮ್. ಆಮೇಲೆ ಅವಳನ್ನು ಹಿಡಿದು ಆ ಮರಕ್ಕೆ ಜೋರಾಗಿ ತಳ್ಳಿದ್ದಾರೆ. ಅವಳನ್ನು ತಳ್ಳಿದ್ರ ಬಸಕ್ಕೆ ಅವಳ ಕೈ ಮುರಿದಿದೆ. ಇಲ್ಲಿಂದ ಮತ್ತೆ ಇಲ್ಲಿಗೆ ತಳ್ಳಿ ಅವಳನ್ನು ಚುಚ್ಚಿ ಕೊಂದಿದ್ದಾರೆ ಅಂತಾರೆ ಪ್ರತಾಪ್. ಅದನ್ನು ಭಾರ್ಗವಿ ಇಮ್ಯಾಜಿನ್ ಮಾಡ್ಕೋತಾಳೆ. ನಿಮ್ಮ ರಿಪೋರ್ಟಲ್ಲಿರೋ ಹಾಗೆ ನಡೆದಿದೆ ಅಂತ ನನಗನ್ನಿಸ್ತಿಲ್ಲ ಸರ್ ಅಂತಾಳೆ ಭಾರ್ಗವಿ. ಯಾಕೆ ಮೇಡಮ್ ಅಂತಾನೆ ಪ್ರತಾಪ್. ಸಂಧ್ಯಾ ಕೊಲೆ ಆಗೋಕ್ಕೂ ಮುಂಚೆನೇ ಅವಳ ಮೇಲೆ ಅತ್ಯಾಚಾರ ಆಗಿದೆ. ಕೊಲೆ ಆಗೋ ಮುಂಚೆ ಅತ್ಯಾಚಾರ ಆಗಿದೆ ಅಂದಮೇಲೆ ಅತ್ಯಾಚಾರ ಆಗಿದ್ದ ಜಾಗದಲ್ಲೇ ಕೊಲೆ ಆಗಿರಬೇಕು ಅಲ್ವಾ ಸರ್? ಸಂಧ್ಯನ ಲಾಸ್ಟ್ ಕಾಲ್ ಯಾವ ಟವರಲ್ಲಿ ಕ್ಯಾಚ್ ಆಗಿದೆ ಅಂತಾಳೆ ಭಾರ್ಗವಿ. ಆಗ ಫೈಲ್ನ ನೋಡಿ, ಇಲ್ಲೇ ಒಂದು 300-350 ಮೀಟ್ರಲ್ಲಿ ಒಂದು ಟವರ್ ಇದೆ ಅಂತಾರೆ ಪ್ರತಾಪ್. ಸಂಧ್ಯನ ಸಾವಾಗಿರೋ ಟೈಮ್ ಯಾವುದು ಸರ್? ಬೆಳಗಿನ ಜಾವ 3-3:30 ಅಂತಾರೆ ಪ್ರತಾಪ್. ಸರ್, ಸಂಧ್ಯನ ಮೂಳೆ ಮುರಿದೋಗಿದೆ ಅಂದ್ರಲ್ಲ, ನಿಮ್ಮ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮೂಳೆ ಯಾವ ಟೈಮಲ್ಲಿ ಮುರಿದೋಗಿರ್ಬೋದು ಅಂತಾಳೆ ಭಾರ್ಗವಿ. ಆಗ ರಿಪೋರ್ಟನ್ನು ನೋಡ್ತಾರೆ ಪ್ರತಾಪ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.